ಪರಮಾಣುವಿನ ರಚನೆಯ ಘಟಕಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಚಟುವಟಿಕೆಯನ್ನು ಪ್ರದರ್ಶನ ಮಾಡ್ತಿದ್ದೀವಿ. ಇಲ್ಲಿ ಮಧ್ಯಭಾಗದಲ್ಲಿ ಅಣು ಇದ್ದಾಳೆ. ಈಗ ಅಣು ಬೀಜ ಕೇಂದ್ರ ಥರ ಆ್ಯಕ್ಟಿಂಗ್ ಮಾಡ್ತಾಳೆ. ಮಧ್ಯಭಾಗದಲ್ಲಿ ಅಂದರೆ ಪರಮಾಣುವಿನ ಮಧ್ಯಭಾಗವನ್ನು ಬೀಜ ಕೇಂದ್ರ ಅಂತ ಕರಿತೀವಿ. ಇಲ್ಲಿ ಎಲೆಕ್ಟ್ರಾನ್ಗಳು ಪರಮಾಣು 3 ಮೂಲಭೂತ ಕಣಗಳಿರ್ತವೆ: ಪ್ರೋಟಾನ್, ಇಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್ ಅಂತೇಳಿ. ಪ್ರೋಟಾನ್ ಅಂದರೆ ಧನವಿದ್ಯುತ್, ಇಲೆಕ್ಟ್ರಾನ್ ಅಂದರೆ ಋಣವಿದ್ಯುತ್, ನ್ಯೂಟ್ರಾನ್ ಅಂದರೆ ತಟಸ್ಥ ಕಣಗಳು. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಪರಮಾಣುವಿನ ಬೀಜಕೇಂದ್ರದಲ್ಲಿ ಇರ್ತವೆ. ಎಲೆಕ್ಟ್ರಾನ್ಗಳು ವೃತ್ತಾಕಾರ ಕಕ್ಷೆ ತಿರುಗ್ತಾ ಇರ್ತವೆ. ಆ ವೃತ್ತಾಕಾರದ ಕಕ್ಷೆಗಳಿಗೆ ನಾವು ಚೈತನ್ಯ ಮಟ್ಟಗಳು ಅಂತ ಕರಿತೀವಿ. K, L, M, N, O ಅಕ್ಷರದಿಂದ ಸೂಚಿಸ್ತೀವಿ. K ಕವಚದಲ್ಲಿ 2 ಎಲೆಕ್ಟ್ರಾನ್ ಇರ್ತವೆ. L ಕವಚದಲ್ಲಿ 8 ಎಲೆಕ್ಟ್ರಾನ್, M ಕವಚದಲ್ಲಿ 18 ಎಲೆಕ್ಟ್ರಾನು, N ಕವಚದಲ್ಲಿ 32, O ಕವಚದಲ್ಲಿ 50 ಎಲೆಕ್ಟ್ರಾನ್ ಇರ್ತವೆ. ಈಗ ನಾವೇನು ಮಾಡ್ತಿದ್ದೀವಿ ಅಂತಂದರೆ, K ಕವಚ ಅನ್ನೋಷ್ಟಿಗೂ 2 ಎಲೆಕ್ಟ್ರಾನ್ ಬಂದು ನಿಂತ್ಕೊಂತಾರೆ. L ಅನ್ನೋಷ್ಟಿಗೂ 8 ಎಲೆಕ್ಟ್ರಾನ್ ಬಂದು ನಿಂತ್ಕೊಬೇಕು. M ಅನ್ನೋಷ್ಟಿಗೂ 18 ಎಲೆಕ್ಟ್ರಾನ್ ಬಂದು ನಿಂತ್ಕೊಬೇಕು. ರೈಟ್. ಸೊ ಮೊದಲಿಗೆ K ಕವಚ 2 ಎಲೆಕ್ಟ್ರಾನ್ ಬರಬೇಕು. ಈಗ ನೆಕ್ಸ್ಟ್ L ಕವಚ 8 ಜನ ಯಾರು ಬರ್ತಾರೆ, ಅವ್ರು ಬರ್ತಾರೆ. ಆಪೋಸಿಟ್ ಜಾಗ ಬಿಟ್ಟು ನಿಂತ್ಕೊಂಡ್ರೆ ಅವ್ರು ಕಾಡ್ತಾರೆ. ಅವರ ಸಕ್ಕಳ ಈಗ ನಿಮಗೆ ಕಾಡ್ತಿದೆ. ಇದು ಪರಮಾಣುವಿನ ಮಧ್ಯಭಾಗ, ಬೀಜ ಕೇಂದ್ರ. ಫಸ್ಟ್ ಚೈತನ್ಯ ಮಟ್ಟ, ಚೈತನ್ಯ ನಿಂತಿದ್ದಾವೆ. K ಕವಚ 2 ಎಲೆಕ್ಟ್ರಾನ್ ಇದ್ದಾವೆ, ಚೈತನ್ಯ ಮತ್ತು ದೇವಿಕ ನಿಂತಿದ್ದಾರೆ. ಅದಾದಮೇಲೆ ಹಿಂದಿರುವಂಥ ಕವಚ L ಕವಚ ಒಟ್ಟು 8 ಎಲೆಕ್ಟ್ರಾನ್ಗಳು ಬರುತ್ತವೆ. ಸೊ ನೆಕ್ಸ್ಟ್ ನಾವು M ಕವಚಕ್ಕೆ ಹೋಗ್ತೀವಿ. 18 ಎಲೆಕ್ಟ್ರಾನ್ಗಳು ಬರಬೇಕು. ಮತ್ತೆ ಗ್ಯಾಪ್ ತಿಳ್ಕೊಬೇಕು. K ಕವಚ, L ಕವಚ ಆಯಿತು, M ಕವಚ ಆಯಿತು.